ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಮಧ್ಯಾಹ್ನ ಆಗಿದೆ, 1:30 ಅಷ್ಟೊತ್ತಾಗಿದೆ. ಆ್ಯಕ್ಚುಲಿ ಏನಂದರೆ ಇವತ್ತು ವಿಷಯ, ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ವಿ. ಬಟ್ ನಮ್ಮ ಮನೆ ಮಿಕ್ಸಿ ಸ್ವಲ್ಪ ರಿಪೇರಿಗೆ ಬಂದಿರೋದ್ರಿಂದ ಗ್ರೈಂಡ್ ಮಾಡೋಕ್ಕೆ ಮಿಕ್ಸಿ ಇಲ್ದಂಗೆ ಆಗ್ಬಿಟ್ಟಿದೆ. ಪಕ್ಕದಲ್ಲೇ ರಮ್ಯಾ ಅಕ್ಕ ಅವ್ರ ಮನೆ ಇರೋದ್ರಿಂದ ಹೋಗೋಣ ಅಂತ ಕಾಲ್ ಮಾಡಿದೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಫಸ್ಟು ಇಂಡಿಪೆಂಡೆನ್ಸ್ ಡೇ ವಿಶ್ ಮಾಡೋಣ. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಚಿಂಟು ವಿಶ್ ಮಾಡು. ಚಿಂಟು ವಿಶ್ ಮಾಡು ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಇವರ ಫಾಲೋವರ್ಸ್ಗೆ, ನಮ್ಮ ಫಾಲೋವರ್ಸ್ಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇನ್ನೂ ಜಾಸ್ತಿ. ಎಷ್ಟು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ? ಸೊ ಇವತ್ತಿಗೆ ಸ್ವಾತಂತ್ರ್ಯ ಸಿಕ್ಕಿ ನಮ್ಮ ದೇಶಕ್ಕೆ 80 ವರ್ಷ ಆಯಿತು. 80 ವರ್ಷ ನಾವು ಸ್ವಾತಂತ್ರ್ಯ ಸಿಕ್ಕಿ ದಿನಾಚರಣೆನ ಆಚರಣೆ ಮಾಡ್ತಾಯಿದ್ದೀವಿ. ಹೀಗೆ ಜಾಸ್ತಿ ಸ್ವಾತಂತ್ರ್ಯ ಸಿಗಲಿ ಎಲ್ಲರಿಗೂ. ಹಾಗೆ ಇವಾಗ ಮಿಕ್ಸಿ ವಿಷಯ ಮಾತಾಡ್ತಾ ಇದ್ದೆ. ಮಿಕ್ಸಿ ರಿಪೇರಿಗೆ ಕೊಟ್ಟಿದ್ದಾರೆ, ಸಂಜೆ ಇಸ್ಕೊಂಬರ್ತೀನಿ ಅಂತ ಹೇಳಿದ್ರು. ಶಿವು ಅವರು ಡ್ಯೂಟಿಯಿಂದ ಬರಬೇಕಾದ್ರೆ ಇಷ್ಟೊತ್ತಿಗೆ ರೆಡಿ ಆಗಿರುತ್ತೆ ಬಟ್ ಈಸ್ಕೊಬರೋಕ್ಕೆ ಅವರೇ ಸಂಜೆ ಮೇಲೆ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು. ಸೊ ಇವಾಗ ರಮ್ಯಾಕ್ಕ ಅವ್ರ ಮನೆಗೆ ಹೋಗೋಣ ಅಂತ ಕಾಲ್ ಮಾಡಿದೆ. ಅವರು ಇಂಡಿಪೆಂಡೆನ್ಸ್ ಡೇಗೆ ಅಥರ್ವನ್ ಸ್ಕೂಲ್ಗೆ ಸೆಲೆಬ್ರೇಷನ್, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇದೆಯಲ್ಲ, ಸೊ ಒಂದು ಡ್ಯಾನ್ಸ್ ಇರುತ್ತೆ, ಅಲ್ಲಿಗೆ ಹೋಗಿದ್ದಾರೆ. ಅವರು ಇನ್ನೊಂದು 1/2 hour ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ರೆಡಿಯಾಗಿದೆ, ಹೋಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬಂದು ಸಾಂಬಾರು ಹಾಕೋದಷ್ಟೇ ಕೆಲಸ. ಇವಾಗ ಅಮ್ಮನೂ ಸ್ನಾನಕ್ಕೆ ಹೋಗಿದ್ದಾರೆ. ಇಷ್ಟೊತ್ತವರೆಗೂ ಸ್ನಾನಕ್ಕೆ ಹೋಗಿರಲಿಲ್ಲ, ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಹಿಂಗೂ ರಮ್ಯಕ್ಕವ್ರು ಬರೋದು ಲೇಟು ಅಂತ ಅಂದ್ರಲ್ಲ, ಅವ್ರು ಬರೋವರೆಗೂ ನಾವು ರೆಸ್ಟ್ ಮಾಡ್ತೀವಿ, ಕೂತ್ಕೊಂಡು ಮಾತಾಡ್ತೀವಿ. ಅದು ಶ್ರಾವಣ ಶನಿವಾರ ಆಗಿರೋದ್ರಿಂದ ಶ್ರಾವಣ ಸ್ಟಾರ್ಟ್ ಆಗೋಯ್ತು. ಶನಿವಾರ ಇವತ್ತು ಶ್ರಾವಣ ಸ್ಟಾರ್ಟ್ ಆಗಿದೆ. ಹಾಗೆ ಮನೆಯೆಲ್ಲ ಗಮ್ಮಂತ ಇದೆ. ಪೂಜೆ ಎಲ್ಲ ಮಾಡಿ ಶ್ರಾವಣ ಶನಿವಾರ ಪೂಜೆ ಮುಗಿಸಿದ್ದೀನಿ. ಪೂಜೆ ಮುಗಿಸಿ ಈಗ ಅಡುಗೆ ಮುಗಿಸ್ಬಿಟ್ಟು ಊಟ ಮಾಡಿಕೊಂಡು ಮಲ್ಕೋಬೇಕು ಅನಿಸ್ತಾ ಇದೆ. ಆಮೇಲೆ ವೆದರ್ ಅಂತೂ ಆಷಾಢದಿಂದ ಫುಲ್ಲು ಚೇಂಜ್ ಆಗೋಗಿದೆ ವೆದರು. ಆಷಾಢ ಟೈಮಲ್ಲೇ ಚಳಿ ಇರ್ತಾ ಇರಲಿಲ್ಲ, ಇವಾಗಲೇ ಸಖತ್ ಚಳಿ ಸ್ಟಾರ್ಟ್ ಆಗೋಗಿದೆ. ಅದಕ್ಕೆ ಅಡುಗೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಇನ್ನೂ ಫ್ರೆಶ್ ಅನಿಸುತ್ತೆ. ಆ ಥರ ಏನಿವತ್ತು ಏನು ಕಾಸ್ಟ್ಯೂಮ್ ಹಾಕಿದ್ಯಾ ನೀನು? ಏನು ಕಾಸ್ಟ್ಯೂಮು? ಓ, ಸೂಪರಾಗಿ ಕಾಣಿಸ್ತಿದ್ಯಾ ಆ ಥರ. ಮುಗೀತಾ ಇಂಡಿಪೆಂಡೆನ್ಸ್ ಡೇ? ಡ್ಯಾನ್ಸ್ ಮಾಡ್ದಾ? ಎಷ್ಟು ಡ್ಯಾನ್ಸ್ ಮಾಡಿದೆ? 1 ನನಗೆ ಲೇಸು. ಹಾಗೆ ಫ್ರೆಂಡ್ಸ್, ರಮ್ಯಾ ಅಕ್ಕ ಫಂಕ್ಷನ್ ಎಲ್ಲ ಮುಗಿಸ್ಕೊಂಬಂದು ಕಾಲ್ ಮಾಡಿದ್ರು. ಕರೆಕ್ಟಾಗಿ ನಾನು ಫಾಸ್ಟಾಗೆ ಬಂದೆ, ಬೇಗ ರುಬ್ಕೊಬಿಡೋಣ ಅಂತ. ಈಗ ರುಬ್ಕೋತಾ ಇದ್ದೀನಿ. ರುಬ್ಕೊಂಡು ಇವಾಗ ಮನೆಗೆ ಹೋಗಿ ಎಲ್ಲ ರೆಡಿಯಾಗಿದೆ. ಜಸ್ಟ್ ಒಗ್ಗರಣೆ ಹಾಕೋದಷ್ಟೇ. ಫ್ರೆಂಡ್ಸ್, ಏನು ವಿಷಯ ಅಂತ ಹೇಳಿದ್ರೆ, ಈಗ ಚಿಂಟು ನಮಗೊಂದು ಎಲ್ಲರಿಗೂ ರೆಸಿಪಿ ಮಾಡ್ತಾಯಿದ್ದಾಳೆ. ಈಗ ಮನೇಲಿ ನಾನು, ಚಿಂಟು ಮತ್ತು ಶಿವು ಅವರು, ಅಮ್ಮ 4 ಜನ ಇದ್ದೀವಿ. ಇದ್ರ ರೆಸಿಪಿ ಏನು ಚಿಂಟು? ಇದು ಇವಾಗ ಟ್ರೆಂಡಿಂಗಲ್ಲಿದೆ ಗೈಸ್. ಏನು ಚಿಪ್ಸ್ ಮಸಾಲ, ಲೈಕ್ ಚುರುಮುರಿ ಥರ ಮಾಡೋದು. ಆನಿಯನ್ನು ಚಿಪ್ಸು ಮತ್ತು ಆನಿಯನ್ನು ಮತ್ತೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ನಿಂಬೆಹಣ್ಣು, ಒಂದು ಸ್ವಲ್ಪ ಎಣ್ಣೆ, ಸಾಲ್ಟ್ ಎಲ್ಲ ಹಾಕಿ ಜಸ್ಟ್ ಹಂಗೆ ಮಿಕ್ಸ್ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡೋದು. ಒಂದು ಸ್ವಲ್ಪ ಟೊಮೆಟೊ ಕೆಚಪ್, ಚಾಕು ಇಲ್ಲಿ ಅದೆಲ್ಲ ಇದು. ಫ್ರೆಂಡ್ಸ್, ಈಗ ಈರುಳ್ಳಿನ ಈ ಥರ ಉದ್ದುದ್ದ ಈ ಥರ ಸ್ಲೈಸ್ ಮಾಡ್ಕೊಳ್ತಾ ಇದ್ದಾಳೆ. 5 ಪ್ಯಾಕೆಟ್ ತೊಗೊಂಡಿದ್ದಾಳೆ. ಲೇಸು, ಇದು ಬಿಂಗೋ, ಇದು ಟೊಮೆಟೊ. ಚಿಪ್ಸ್ಗಳಿರಲಿಲ್ಲ ಸರಿಯಾಗಿ. ಲೇಸ್ ಇತ್ತಾ? ಚಿಪ್ಸು ಹಾಕ್ಬೋದಾ ಹಂಗಾದ್ರೆ? ಸಾಲ್ಟ್ ಫ್ಲೇವರ್ ಚಿಪ್ಸ್ ಚೆನ್ನಾಗಿರುತ್ತೆ. ಇದು ಕುರ್ಕುರೆ. ಆ್ಯಕ್ಚುಲಿ ಎಲ್ಲದಕ್ಕಿಂತ ಇದು ಗ್ರೀನ್ ಲೇಸ್ ಇಷ್ಟ ನನಗೆ. ಇಷ್ಟ, ಚೆನ್ನಾಗಿರುತ್ತೆ. ಟೊಮೊಟೊದು ಒಂಥರ ಹುಳುಳಿಯಾಗಿರುತ್ತೆ, ಗ್ರೀನ್ದು ಮತ್ತು ಎಲ್ಲೋದು ಚೆನ್ನಾಗಿರುತ್ತೆ. ಹೌದು, ಎಲ್ಲೋ ಎಲ್ಲ ಇಲ್ಲೇ ಇರಲಿಲ್ಲ, ಅದನ್ನೇ ಆ ಥರದ್ದು ಹುಡುಕ್ತೀವಿ.
ಈಗ ಫ್ರೆಂಡ್ಸ್ಗಳು ಏನು ಮಾಡಿದ್ದಾಳೆ ಅಂತ ಹೇಳಿದ್ರೆ ಐಸ್ ವಾಟರಲ್ಲಿ ಈರುಳ್ಳಿನ ಡಿಪ್ ಮಾಡಿ ಮಾಡಿ ಸ್ವಲ್ಪ ವಾಶ್ ಮಾಡಿಕೊಂಡು ಹಾಕ್ತಾ ಇದ್ದಾಳೆ. ಇದಕ್ಕೆ ಏನು ಯೂಸ್ ಆಗುತ್ತೆ ಹೇಳಿ ಚಿಂಟು? ಹಿಂಗೆ ಮಾಡೋದ್ರಿಂದ ಈರುಳ್ಳಿದು ಖಾರ ಇರುತ್ತಲ್ಲ ಅದೆಲ್ಲ ಹೋಗುತ್ತಾ? ಸಡನ್ ಆಗಿ ತಿಂದಾಗ ಖಾರ ಫೀಲ್ ಆಗುತ್ತಲ್ಲ, ಕಡಿಮೆ ಆಗುತ್ತೆ ಮತ್ತೆ ನೀಟಾಗಿ ಬಿಡಿ ಆಗುತ್ತೆ. ಈಗ ಇಷ್ಟು ನೀಟಾಗಿ ಬಿಟ್ಬಿಡಿ ಆಯ್ತಲ್ವಾ? ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ಲು. ಈಗ ಆಯಿಲು ನಿಂಬೆಹಣ್ಣು ಹಾಕೋತಿದ್ದಾಳೆ. ಒಂದು ಫುಲ್ಲು ಹಾಕೋತಿದ್ಯಾ ಚಿಂಟು? ಕಣ್ಣೆಳಿತೆ. ಇದರಲ್ಲೊಂದು ಅರ್ಧ ಸ್ಪೂನ್ ಕೆಚಪ್ ಹಾಕ್ತೀವಲ್ಲ ಅದು ಇರುತ್ತೆ. ಓಕೆ. ಈಗ ಆಯಿಲಾ? ಆಯಿಲ್ ಎಷ್ಟು? ಆಯಿಲು ಅದೇ ಕಣ್ಣೆಳಿತೆಗೆ ಹಾಕೊಳ್ಳೋದು. ಈರುಳ್ಳಿ ನೀಟಾಗಿ ಮಿಕ್ಸ್ ಆಗುತ್ತಲ್ಲ. ಇದು 1 ಟೇಬಲ್ ಸ್ಪೂನ್ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಲು. ಕೊತ್ತಂಬರಿ ಸೊಪ್ಪು ಆದಮೇಲೆ ನಮಗೆ ಖಾರ ಉಪ್ಪು ಸ್ವಲ್ಪ ನೋಡ್ಕೊಂಡು, ಈ ಮಸಾಲೆಗೆ ಮಾತ್ರ ಖಾರ ಉಪ್ಪು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಈ ಕೆಚಪ್ ಹಾಕೋತಾ ಇದ್ದಾಳೆ, ಕಿಸನ್ ಫ್ರೆಶ್ ಟೊಮೊಟೊ ಕೆಚಪ್. ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಡಿ. ಸರಿ ಇದೆಯಾ? ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಸ್ವಲ್ಪ ಹಾಕಿ 1 ಸ್ಪೂನ್ ಆಗೋಷ್ಟು ಕೆಚಪ್ ಹಾಕ್ಕೊಂಡ್ಲು. ಇದನ್ನು ಈಗ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ, ಯಾಕಂದರೆ ಲೇಸ್ ಯಾಕೆ ಕೊನೆಯಲ್ಲಿ ಹಾಕ್ಕೊಬೇಕು ಅಂತ ಹೇಳಿದ್ರೆ, ಇದು ವಾಟರ್ ಕಂಟೆಂಟಲ್ಲಿ ಇರುತ್ತಲ್ಲ, ಸೊ ಮೆತ್ತಾಗ್ಬಿಡುತ್ತೆ, ಚೆನ್ನಾಗಿರಲ್ಲ, ನಮಗೆ ಕ್ರಿಸ್ಪಿ ಬರಲ್ಲ. ಸೊ ಕೊನೆಯಲ್ಲಿ ಇದೆಲ್ಲ ಆದಮೇಲೆ ಕೊನೆಯಲ್ಲಿ ಮಾತ್ರ ಹಾಕ್ಕೊಬೇಕು. ಸಾಕಾದಾಗ ಬಂದಿದೆ. ಇದು ಹಾಕಿದ್ರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಇವಾಗ ಎಲ್ಲ ಲೇಸ್ನ ಈಗ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ. ಎಲ್ಲದು ವೈಟ್ ಅದಿದ್ದರೆ ಇನ್ನೂ ಚೆನ್ನಾಗಿರೋದು. ಇದೊಂದು ಕುರ್ಕುರೆ. ಇಷ್ಟೇನಾ? ಮುಗೀತಾ? ಇದ್ರ ಮೇಲೆ ಇವಾಗ ಕೆಚಪ್ ಹಾಕೋದು. ಹಾಕ್ಲಾ? ಕಲಸಿ ಹಾಕ್ತೀನಿ. ಕಲಿಸ್ಬಿಡ್ಲ ಫಸ್ಟ್. ಇಷ್ಟೇ ಗೈಸ್, ಇವಾಗ ಎಲ್ಲ ರೆಡಿ. ಕೆಚಪ್ ಹಾಕ್ಕೊಂಡು ಈರುಳ್ಳಿ ಸಮೇತ ಹಿಂಗೆ ಎತ್ಕೊಂಡು ತಿನ್ನಬೇಕು. ಹಾಕ್ಲ ಕೆಚಪ್ಪು? ನಿಮಿಷ ಮೆತ್ತಾಗ್ಬಿಡುತ್ತೆ. ಅಕ್ಕಿ ಜಾಸ್ತಿ ಸಾಕ್ಬಿಡಿ. ಟೇಸ್ಟ್ ಮಾಡಿ ನೋಡಿ ಹೆಂಗೈತೆ. ಬೇಗ ತಿನ್ಕೊಬೇಕು, ಮೆತ್ತಗಾಗ್ಬಿಡುತ್ತೆ. ಇದ್ರಲ್ಲಿ ತೋರಿಸಿ ಗೈಸ್. ಈಗ ಸಕ್ಕತ್ತಾಗಿ ಬಂದಿದೆ. ಮೆತ್ತಗಾಗ್ಬಿಡುತ್ತೆ, ಊಟ ತನಕ ಇರಲ್ಲ. ಬರೀ ಅಜ್ಜಿನ ಹಾಲ್ಗೆ ಹಂಗೆ ಹಿಡಿಯುತ್ತೆ. ನೋಡ ಬೇಗ ಮೆತ್ತಗಾಗ್ಬಿಡು, ಮುಂಚೆ ತಿನ್ಕೋಬೇಕು ಪಟಪಟ ಅಂತ. ಈರುಳ್ಳಿ ಸಮೇತ ತಿನ್ನು. ಹೆಂಗೆ ಗೊತ್ತಾ,
ನಿಮ್ಗೆ ಕೊಡ್ತಿಲ್ಲ, ನಾನು ಎತ್ಕೋತಾ ಇದ್ದೀನಿ ಚಿಪ್ಸು ಹಿಂಗೆ. ನೀಟಾಗಿ ಈರುಳ್ಳಿ ಸಮೇತ ತಿನ್ನೋದು ಕಲೆ ಅಂತನ. ಚಿಪ್ಸ್ ಸಮೇತ ತಿನ್ನು. ಹೇಗಿದೆ? ಕೆಚಪ್ ಸಮೇತ ಏನಿದೆ? ಚೆನ್ನಾಗಿದೆ. ನೀನೇನು ಹಾಕಿರೋದು ಇದು? ತಿನ್ನು ಫಸ್ಟ್ ಬೇಗ, ಅದು ಮೆತ್ಕಾಗಕ್ಕೆ ಮುಂಚೆ ಆಮೇಲೆ ಹೇಳ್ತೀನಿ. ಅಜ್ಜಿಗೆ ಪ್ಲೇಟ್ಗೆ ಹಾಕ್ಬಿಡ್ದಾ? ಚೆನ್ನಾಯ್ತಾ? ಅಲ್ಲೂ ಟೇಸ್ಟ್ ಕೊಡು, ಅವ್ರಿಗೂ ಟೇಸ್ಟಾ? ಇದಕ್ಕೆ ಸಾಕಾ? ಕುಡಿಯೋದು ಅಜ್ಜಿ ಈರುಳ್ಳಿ ಸಮೇತ. ಹಾಗೆ ಫ್ರೆಂಡ್ಸ್, ಅಮ್ಮನಿಗೆ ತಗೊಂಡು ಕೊಟ್ಲು ಚಿಂಟು. ಟೇಸ್ಟ್ ಹೇಗಿದೆ ನೋಡು ಅಜ್ಜಿ ಅಂದ್ಕೊಂಡು. ಅವರು ಈ ಥರ ಚಿಪ್ಸ್ ಎಲ್ಲ ಜಾಸ್ತಿ ಇಷ್ಟಪಡೋದಿಲ್ಲ. ಸೊ ಇಷ್ಟ ಆಗದಿರೋದನ್ನ ಇಷ್ಟೊಂದು ತೊಗೊಬಂದು ಕೊಟ್ಟಿದ್ದೀರಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಕೊನೆಗೂ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಅವ್ರಿಗೆ ಮೊದಲಾಗಿ ಈ ಥರ ಚಿಪ್ಸು ಅದೆಲ್ಲ ಇಷ್ಟ ಆಗೋಲ್ಲ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬಂದು ಕೊಟ್ಟರೆ ಅವ್ರಿಗೆ ಓಕೆ ಅಂತ ಹೇಳಿದ್ರು. ಬಟ್ ನಮಗೆ ಇಷ್ಟ ಆಯಿತು, ಚಿಂಟುಗೂ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು. ಅದನ್ನು ಈ ಥರ ಹೇಳ್ಕೊಡ್ತಾಯಿದ್ಲು, ಈರುಳ್ಳಿ ಜೊತೆಗೆ ತಿನ್ನು ಅಂತ. ಬಟ್ ಆದರೂ ಇದೊಂದು ರೆಸಿಪಿ ಮಾಡಿದ್ರಿಂದ ಒಂದು ಫನ್ ಅಂತೂ ಆಯಿತು ನಮಗೆ. ಅಮ್ಮ ನಗ್ತಾಯಿದ್ರು, ಹುಳಿಯಾಗಿದೆ ಅಂತ ಕೆಚಪ್ ಹಾಕಿರೋದ್ರಿಂದ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.